ನಮಸ್ತೆ. ಶ್ರೀ ರಾಘವೇಂದ್ರ ಚಾನಲ್ಗೆ ನಿಮಗೆ ಸ್ವಾಗತ. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಯಾರೆಲ್ಲ ಥಮ್ಸಪ್ ಒತ್ತಿದ್ದೀರೋ ಹಾಗೆ ಯಾರೆಲ್ಲ ಚಾಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಬರೀತಿದ್ದೀರೋ ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಈ ಚಾನಲ್ ಒಂದು ಹೆಸರಿನ ಹಾಗೆ ಆಧ್ಯಾತ್ಮಿಕ ಚಾನಲ್ ಆಗಿದ್ದು ಇದರಲ್ಲಿ ಎಲ್ಲ ರೀತಿಯ ವಿಚಾರವನ್ನು ಕೂಡ ತರಲಿಕ್ಕೆ ನಾನು ಇಷ್ಟಪಡ್ತೇನೆ. ನಿಮ್ಮ ಪ್ರೋತ್ಸಾಹ ನನ್ನನ್ನು ಬೆಳೆಸ್ತಾ ಇದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಅದನ್ನು ಕಮೆಂಟ್ ಬಾಕ್ಸಲ್ಲೂ ಹಾಕ್ಬೋದು, ಅಥವಾ ದಯವಿಟ್ಟು ಆದಷ್ಟು ಪರ್ಸನಲ್ ರೀಡಿಂಗಿಗೆ ಬಂದಾಗ ಅದೇನು ಪ್ರಾಬ್ಲಮ್ ಅಂತ ನೋಡಿ ಸೊಲ್ಯೂಷನನ್ನು ಕೊಡ್ತೇನೆ. ಓಕೆನಾ? ಕೆಲವರು ಇಲ್ಲಿ ಏನು ಕೇಳಿದ್ದೀರಾ ಅಂದರೆ ಮದುವೆಯ ಬ್ಲಾಕೇಜ್ ಬಗ್ಗೆ ಕೇಳಿದ್ದೀರಾ. ನೋಡಿ, ಮದುವೆ ಬ್ಲಾಕೇಜನ್ನು ನೋಡಿದಾಗ ಸ್ಪೆಸಿಫಿಕ್ಕಾಗಿ ನಿಮ್ಮ ಜಾತಕವನ್ನು ನೋಡಬೇಕಾಗುತ್ತೆ. ಯಾಕೆ ಅದು ಬ್ಲಾಕ್ ಆಗ್ತಾ ಇದೆ, ಅದರ ಸಮಸ್ಯೆ ಏನು ಅಂತ ನೋಡಬೇಕು. ಹಾಗೆ ಅದರ ಜೊತೆಗೆ ಟ್ಯಾರೋ ರೀಡಿಂಗ್ ಕೂಡ ಮಾಡಬೇಕಾಗತ್ತೆ. ಜನರಲ್ ಆಗಿ ನಾವು ಏನು ಮಾಡಬಹುದು ಅಂತ ಕೇಳಿದಾಗ ಮ್ಯಾರೇಜ್ ಬ್ಲಾಕ್ ಆಗ್ತಾ ಇದೆ ಅಂದರೆ ಮದುವೆ ತಡವಾಗ್ತಾ ಇದೆ ಅನ್ನೋದಕ್ಕೆ ಒಂದು ರೆಮಿಡಿ ಏನು ಅಂತ ಹೇಳಿದ್ರೆ ಸುಬ್ರಹ್ಮಣ್ಯ ಕವಚವನ್ನು ಓದಬಹುದು, ಸುಬ್ರಹ್ಮಣ್ಯ ಷೋಡಶ ನಾಮವನ್ನು ಕೂಡ ಓದಬಹುದು, ಅಥವಾ ಸುಬ್ರಹ್ಮಣ್ಯ ಸ್ತೋತ್ರ ಅಂತ ಒಂದಿದೆ. ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹಾಕ್ತೇನೆ, ಅದನ್ನು ನೋಡ್ಕೊಳ್ಳಿ. ಮತ್ತು ಸುಬ್ರಹ್ಮಣ್ಯ ಕವಚ ಮತ್ತು ಷೋಡಶ ನಾಮ ಸ್ತೋತ್ರ ಇದು ಕೂಡ ಸಿಕ್ಕುತ್ತೆ. ಇದು ನಿಮಗೆ ಏನು ಅಂತ ಹೇಳಿದರೆ ಆನ್ಲೈನಲ್ಲಿ PDF ಮೂಲಕ ಸಿಕ್ಕುತ್ತೆ. ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ ಪಡ್ಕೊಳ್ಬೋದು, ಅಥವಾ ಪುಸ್ತಕದ ಅಂಗಡಿಯಲ್ಲಿ ಖರೀದಿಸ್ಬೋದು. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಮದುವೆಗಿರುವಂತಹ ಯಾವುದೇ ರೀತಿಯ ತೊಂದರೆ ಇದ್ದರೆ ಅದು ಪರಿಹಾರ ಆಗುತ್ತೆ. ಓಕೆನಾ? ದಯವಿಟ್ಟು ಕ್ಷಣದಲ್ಲಿ ಇನ್ಸ್ಟೆಂಟಾಗಿ ಉತ್ತರ ಸಿಕ್ಕುತ್ತಾ ಅಂತ ದಯವಿಟ್ಟು ಕೇಳಬೇಡಿ. ಖಂಡಿತವಾಗಿಯೂ ಯಾವುದೇ ಆಗಲಿ ನಮ್ಮ ಕರ್ಮದಿಂದ, ನಾವು ಮಾಡಿರುವಂತಹ ಸಂಚಿತ ಕರ್ಮದಿಂದ ಕೆಲವೊಮ್ಮೆ ಅಡೆತಡೆಗಳು ಬರುವಂತಹದ್ದು. ಆದ್ದರಿಂದಾಗಿ ಏನು ಅಂತ ಹೇಳಿದರೆ ಅದಕ್ಕೆ ಪರಿಹಾರ ಬೇಕು ಅನ್ನುವಾಗ ಅದು ನಿಧಾನವಾಗಿ ಅದು ಬಿಲ್ಡ್ ಆಗುತ್ತಾ ಹೋಗುತ್ತೆ. ಓಕೆನಾ? ಎಸ್, ನೀವು ಇದನ್ನೆಲ್ಲ ಓದಬಹುದು. ಇದನ್ನು ಹೇಗೆ ಶುರು ಮಾಡೋದು ಅಂತ ಹೇಳಿದ್ರೆ ಮೊದಲು ಒಂದು ಮಂಗಳವಾರ ಶುರು ಮಾಡ್ಕೊಳ್ಳಿ. ಸ್ನಾನ ಮಾಡಿ ಶುರು ಮಾಡಿ, ಬೆಳಿಗ್ಗೆ ಮತ್ತು ಸಂಜೆ 2 ಹೊತ್ತು ಓದಬಹುದು. ಓಕೆನಾ? ಒಂದು ಮಂಗಳವಾರನ ಓದಲಿಕ್ಕೆ ಶುರು ಮಾಡಿದರೆ 11 ದಿವಸ ಕಂಟಿನ್ಯೂಸ್ ಆಗಿ ಓದಿ. ಆನಂತರ ಏನು ಅಂತ ಹೇಳಿದ್ರೆ ಡೈಲಿ ಓದಬಹುದು. ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಮದುವೆಗೆ ಇರುವಂತಹ ಯಾವುದೇ ರೀತಿಯ ಅಡೆತಡೆ ಇದ್ದರೂ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ಸಂಕಲ್ಪ ಮಾಡಬೇಕಾದ್ರೆ, ಅನುಷ್ಠಾನ ಮಾಡಬೇಕಾದ್ರೆ ಕೇಳ್ಕೊಳ್ಳಿ. ನಿಮಗೆ ಎಂತಹ ವಧು ಬೇಕು, ಯಾವ ರೀತಿಯ ವರ ಬೇಕು ಅಂತ ಕೇಳ್ಕೊಳ್ಳಿ. ಇಲ್ಲ ನನಗೆ ದೇವ್ರು ಕೊಟ್ಟದ್ದೇ ಮುಖ್ಯ ಅನ್ನುವಂತಹ ರೀತಿಯಲ್ಲಿ ಅಷ್ಟು ವಿಶಾಲವಾಗಿದ್ದರೆ ಕೇಳ್ಕೊಳ್ಳಿ. ಏನು ಅಂತ ಹೇಳಿದ್ರೆ ನೀನು ಸೂಚಿಸುವಂತಹ ಉತ್ತಮ ಸಂಗಾತಿಯನ್ನು ನನಗೆ ಕೊಡು ಅಂತ ಹೇಳಿ ಕೇಳ್ಕೊಳ್ಳಿ. ನೀವು ಹೇಗೆ ಕೇಳ್ಕೊಳ್ತೀರೋ ಹಾಗೆ ಇದು ಬೆನಿಫಿಟನ್ನು ಖಂಡಿತವಾಗ್ಲೂ ಕೊಡುತ್ತೆ 100%. ಓಕೆನಾ? ಇದಾದ ಮೇಲೆ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ಯಾವುದಾದ್ರೂ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ದಂಪತಿ ಸಮೇತ ಅಲ್ಲಿ ಹೋಗಿ ಒಂದು ಪೂಜೆಯನ್ನು ಮಾಡಿಸ್ಬೋದು. ಮದುವೆ ಆದರೆ ಖಂಡಿತವಾಗಿಯೂ ಆಗುತ್ತೆ 100%. ಬಟ್ ನಾನು ಹೇಳಿದ್ದು ಈ ಎನರ್ಜಿ ಚೆಕ್ಔಟ್ ಆದ ಕೂಡಲೇ ಮುಂದುವರಿಯಿರಿ. ಓಕೆನಾ? ಎಸ್. ನೆಕ್ಸ್ಟು ಉದ್ಯೋಗದ ಬಗ್ಗೆ ಕೇಳಿದ್ದೀರಾ. ಪರ್ಸನಲ್ ರೀಡಿಂಗಿಗೆ ಬಂದರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಓಕೆ, ಇರಲಿ. ಇಷ್ಟ ಇದ್ದರೆ ಬನ್ನಿ, ಇಲ್ಲದಿದ್ದರೆ ಏನು ಮಾಡ್ಬೋದು ಅಂತ ಹೇಳಿದ್ರೆ ಆದಿತ್ಯ ಹೃದಯ ಸ್ತೋತ್ರವನ್ನು ಓದಬಹುದು. ಆಲ್ರೆಡಿ ನಾನು ಒಂದು ಸಲ ಹೇಳಿದ್ದೇನೆ. ಅದಲ್ಲದೆ ಬೇರೆ ಕೂಡ ಮಂತ್ರಗಳನ್ನು ಕಾಫಿ ಕಪ್ ರೀಡಿಂಗಲ್ಲಿ ಅನಿಸುತ್ತೆ ಕೊಟ್ಟಿದ್ದೇನೆ. ಆದಿತ್ಯ ಹೃದಯ ಸ್ತೋತ್ರವನ್ನು ಒಂದು ಭಾನುವಾರ ಶುರು ಮಾಡಿ ಸೂರ್ಯನಿಗೆ ನಮಸ್ಕಾರ ಮಾಡಿ ಒಳಗೆ ಬಂದು ಆದಿತ್ಯ ಹೃದಯ ಸ್ತೋತ್ರವನ್ನು ಓದಬಹುದು. ಸಂಕಲ್ಪ ಮಾಡ್ಕೊಳ್ಳಿ ನಿಮಗೆ ಎಂಥ ಕೆಲಸ ಬೇಕಿದೆ ಅಂತ. ಇದು ಕೂಡ ಅಷ್ಟೇ, ನೆನ್ಪಿಟ್ಕೊಳ್ಳಿ. ಫಸ್ಟ್ ಒಂದು ಭಾನುವಾರ ಶುರು ಮಾಡಿದ ಮೇಲೆ ಕಂಟಿನ್ಯೂಸ್ 11 ದಿನ ಆ ಮಂತ್ರವನ್ನು ಬೆಳಿಗ್ಗೆ ಹೊತ್ತು ಸೂರ್ಯನಿಗೆ ಹೊರಗೋಗಿ ನಮಸ್ಕಾರ ಮಾಡಿ ಬಂದು ಮನೆಯಲ್ಲಿ ದೀಪ ಹೇಗೋ ಇಟ್ಟಿರ್ತೀರಲ್ವ, ಖಾಲಿ ಹೊಟ್ಟೆಯಲ್ಲಿ ಮಂತ್ರವನ್ನು ಆದಿತ್ಯ ಹೃದಯ ಸ್ತೋತ್ರವನ್ನು ಓದಬೇಕು. ಅದಾದ ನಂತರ ಕಂಟಿನ್ಯೂ ಆಗಿ ಬೆಳಗ್ಗೆ ಸಂಜೆ ಓದ್ತಾ ಹೋದರೆ ಖಂಡಿತವಾಗ್ಲೂ ನೀವು ಗ್ರಹಿಸಿದಂತಹ ಕೆಲಸ ಖಂಡಿತವಾಗಿಯೂ ಸಿಕ್ಕುತ್ತೆ 100%. ಓಕೆನಾ? ಇದು ಕೂಡ ಅಷ್ಟೇ ಸಂಕಲ್ಪ ಸಮೇತವಾಗಿ ಮಾಡಿಕೊಳ್ಬೇಕು. ಮನಸ್ಸಲ್ಲಿ ನಿಮಗೆ ಯಾವ ಒಂದು ಇಚ್ಛೆಯಿಂದ ಮಾಡ್ತಾ ಇದ್ದೀರಾ ಅನ್ನುವಂತಹದ್ದು ನಿಮ್ಮ ಮನಸ್ಸಿನಲ್ಲಿ ಗಟ್ಟಿಯಾಗಿ ಇಟ್ಕೊಂಡಿರಬೇಕು. ಅಂದರೆ ಇಂತಹ ಉದ್ಯೋಗನೇ ಬೇಕು ಅಂತ, ಅಥವಾ ಇಂಥ ಇಂಟರ್ವ್ಯೂ ಸಕ್ಸಸ್ ಆಗಬೇಕು ಅಂತನ ಆ ರೀತಿಯಾಗಿ. ಓಕೆನಾ? ಅದಾಗಿಯೂ ಕೂಡ ನಿಮ್ಮ ಬ್ಲಾಕೇಜಸ್ ಏನಿದೆ ಅಂತ ಹೇಳಿ ಪರ್ಸನಲ್ ರೀಡಿಂಗಿಗೆ ಬಂದಾಗ ಗೊತ್ತಾಗುತ್ತೆ. ನಾನು ಅದಕ್ಕೆ ಸರಿಯಾದಂತಹ ಮಂತ್ರಗಳನ್ನು ಕೂಡ ಬೇಕಾದರೆ ಕೊಡ್ತೇನೆ. ತಂತ್ರ ವಿಭಾಗದಿಂದನೂ ಕೆಲವು ಐಡಿಯಾಗಳನ್ನು ಕೊಡ್ತೇನೆ. ಓಕೆನಾ? ಎಸ್. ಮತ್ತು ಕೆಲವರು ಕೇಳಿದ್ದೀರಾ ಹಣಕಾಸಿನ ವಿಚಾರ. ಎಸ್, ಹಣಕಾಸಿನ ವಿಚಾರಕ್ಕೆ ಬಂದಾಗ ಏನು ಅಂತ ಹೇಳಿದ್ರೆ ಆಲ್ರೆಡಿ ನಾನು ತುಂಬ ಸಲ ಹೇಳಿದ್ದೇನೆ ಮಂತ್ರಗಳನ್ನು, ಕೆಲವು ಸಣ್ಣ ಸಣ್ಣ ತಂತ್ರವಿಧಾನಗಳನ್ನು ಕೂಡ ಹೇಳಿದ್ದೇನೆ. ಆದರೂ ಸಮೇತ ನಿಮಗೆ ಆ ಪರಿಹಾರ ಸಿಗ್ತಾ ಇಲ್ಲ ಅಂತ ಹೇಳಿದರೆ ಹನುಮಾನ್ ಚಾಲಿಸ ಓದ್ಬೋದು, ರಾಮರಕ್ಷಾ ಸ್ತೋತ್ರವನ್ನು ಓದಬಹುದು, ಅಥವಾ ಕುಬೇರ ಮಂತ್ರ ಅಂತಲೂ ಬರುತ್ತೆ, ಅದನ್ನು ಕೂಡ ಹೇಳ್ಬೋದು. ಅಥವಾ ಲಕ್ಷ್ಮೀ ಹೃದಯ ಸ್ತೋತ್ರ ಅಂತ ಬರುತ್ತೆ. ಲಕ್ಷ್ಮೀನಾರಾಯಣ ಅಂದರೆ ಲಕ್ಷ್ಮೀ ಹೃದಯ ಅಂತ ಹೇಳಿದ್ರೆ
ಅದಕ್ಕೆ ಇನ್ನೊಂದು ಹೆಸರು ನಾರಾಯಣ ಹೃದಯ, ನಾರಾಯಣ ಹೃದಯ ಸ್ತೋತ್ರ ಅಂತ ಬರುತ್ತೆ. ಅದನ್ನು ಓದಿ ಖಂಡಿತವಾಗಿಯೂ ಹಣದ ಸಮಸ್ಯೆ ನಿಂತು ಹೋಗುತ್ತೆ. ಶುರು ಯಾವಾಗ ಮಾಡ್ಬೋದು ಅಂದರೆ ಶನಿವಾರ ಶುರು ಮಾಡ್ಬೋದು, ಶುಕ್ರವಾರ ಅಥವಾ 2 ದಿನದಲ್ಲಿ ಯಾವತ್ತಾರು ಒಂದು ದಿನ ಶುರು ಮಾಡಿ ಕಂಟಿನ್ಯೂಸ್ 11 ದಿನ ಶುರು ಮಾಡುವಂಥದ್ದು. ಹೇಗೆ ಮೊದಲು ಹೇಳಿದ್ನೋ ಹಾಗೆಯೇ, ಸುಬ್ರಹ್ಮಣ್ಯ ಸ್ತೋತ್ರಕ್ಕೆ ಹೇಗೆ ಹೇಳಿದೆ ಅಥವಾ ಆದಿತ್ಯ ಹೃದಯಕ್ಕೆ ಹೇಗೆ ಹೇಳಿದ್ನೋ ಹಾಗೆಯೇ 11 ದಿನ ಕಂಟಿನ್ಯೂ ಮಾಡೋದು, ಮತ್ತೆ ಇದು ಮಾಡ್ಕೊಳ್ಬೋದು. ಹಣದ ಬ್ಲಾಕೇಜ್ ಖಂಡಿತವಾಗ್ಲೂ ಹೊರಗೆ ಹೋಗುತ್ತೆ. ಓಕೆನಾ? ನಾರಾಯಣ ಹೃದಯ ಸ್ತೋತ್ರ ನೆನಪಿಟ್ಕೊಳ್ಳಿ. ಪುಸ್ತಕ ಎಲ್ಲ ಕಡೆಯಲ್ಲೂ ಸಿಗ್ತದೆ, ತುಂಬ ಕಡಿಮೆ ರೇಟು, ಏನು 10-20 ರೂಪಾಯಿಗೆಲ್ಲ ಆ ಪುಸ್ತಕ ಸಿಕ್ಕುತ್ತೆ. ಸಂಕಲ್ಪ ಮಾಡ್ಕೊಳ್ಳಿ ಯಾವ ರೀತಿಯಲ್ಲಿ ಹಣಕಾಸು ಬ್ಲಾಕೇಜ್ ಆಗಿದೆ ಅಂತ, ಅದನ್ನು ಹೇಳ್ಕೊಂಡು ಈ ಮಂತ್ರ ಹೇಳೋದ್ರಿಂದ ಖಂಡಿತವಾಗಿಯೂ ಪರಿಹಾರ ಆಗುತ್ತೆ. ಇದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಓಕೆನಾ? ನೆಕ್ಸ್ಟ್ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಕೂಡ ಕೇಳಿದ್ದೀರಿ. ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಹೇಳಬೇಕು ಅಂದರೆ ಧನ್ವಂತರಿ ಸ್ತೋತ್ರವನ್ನು ಓದಬಹುದು, ವಿಷ್ಣು ಸಹಸ್ರನಾಮವನ್ನು ಓದಬಹುದು, ಹನುಮಾನ್ ಚಾಲಿಸವನ್ನು ಓದಬಹುದು. ಓಕೆನಾ? ಇದು ಕೂಡ ಬೆನಿಫಿಟನ್ನು ಕೊಡುತ್ತೆ. ಎಸ್, ಇದೆಲ್ಲ ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ನೋಡಿ, ನಮ್ಮ ಹಿಂದೂ ಧರ್ಮದಲ್ಲಿ ಪ್ರಮುಖವಾಗಿ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಇದೆ. ಯಾವುದೇ ರೀತಿಯ ಎನರ್ಜಿಗೂ ಕೂಡ ಪರಿಹಾರ ಇದೆ. ಬಟ್ ನಾವು ಆ ಕೆಲಸವನ್ನು ಮಾಡ್ತಾ ಇದ್ದೇವಾ? ಬರೀ ಸಮಸ್ಯೆಯ ಮುಂದೆ ಹೋಗಿ ನಿಂತಾಗ ಯಾವುದೇ ರೀತಿಯ ಬದಲಾವಣೆ ಬರಲ್ಲ. ಆ ಸಮಸ್ಯೆಗೆ ನಾವು ಸರಿಯಾಗಿ ಯಾವ ರೀತಿ ಹೊರಗೆ ಬರಬೇಕು ಅನ್ನುವಂತಹ ಒಂದು ಥಾಟ್ಸ್ ಇದ್ದಾಗ ಖಂಡಿತವಾಗಿಯೂ ಹೊರಗೆ ಬರ್ತೇವೆ ಅಲ್ವಾ? ಆ ಉದ್ದೇಶದಿಂದ ನಾನು ಹೇಳುವಂತಹದ್ದು, ನೀವಾಗಿಯೇ ನೋಡಿ, ನಿಮ್ಮ ಸಮಸ್ಯೆ ಎನ್ನುವಂಥದ್ದು ಒಂದು ನದಿ ಅಂತ ಇಟ್ಕೊಂಡಾಗ ನೀವಾಗಿಯೇ ಈಜಿ ದಡ ದಾಟಬೇಕು. ಇನ್ಯಾರೋ ಈಜಿ ದಡ ದಾಟಿದರೆ ಅವ್ರು ಹೋಗ್ತಾರೆ ಹೊರತು ನೀವು ಅಲ್ಲೇ ಉಳಿತೀರ ಅಲ್ವಾ? ಅದರಿಂದಾಗಿ ಹೇಳ್ತಾ ಇರುವಂಥದ್ದು. ಓಕೆನಾ? ಎಸ್, ನೋಡಿ, ನಾನು ನಿಮಗಾಗಿ ಒಂದು ಕಾರ್ಡ್ ಆಫ್ ದಿ ಡೇ ಅಂತ ಒಂದು ಕಾರ್ಡನ್ನು ತೆಗೆದೆ. ಅದರಲ್ಲಿ ನಿಮಗೆ ಪರಶಿವನಿಂದ ಬಂದಂಥ ಉತ್ತರ ಏನು ಅಂದರೆ ಎಂಡಿಂಗ್ ವಿಲ್ ಬಿ ವಂಡರ್ಫುಲ್. ಎಸ್, ನೋಡಿ, ಯಾವುದೋ ನಿಮ್ಮ ಜೀವನದ ಒಂದು ಬ್ಲಾಕೇಜ್, ಅದು ಹಣ ಆಗಿರ್ಬೋದು, ಮದುವೆ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಅದು ಎಂಡ್ ಆಗ್ತಾ ಇದೆ. ನಿಮಗೆ ಅದು ಖುಷಿ ಕೊಡಬಹುದು. ಎಂಡಿಂಗ್ ವಿಲ್ ಬಿ ವಂಡರ್ಫುಲ್, ಖಂಡಿತವಾಗಿಯೂ ಅದು ನಿಮಗೆ ಸಂತೋಷವನ್ನು ತಂದು ಕೊಡುತ್ತೆ ಅಂತ ಹೇಳಿ ಬಂದಿದೆ ಕಾರ್ಡ್. ಎಸ್, ಹಾಗಾಗಿ ನನಗೂ ಕೂಡ ಸಂತೋಷ ಇದೆ. ನಿಮ್ಮ ಜೀವನದಲ್ಲಿ ಖಂಡಿತವಾಗ್ಲೂ ಒಳ್ಳೆಯದಾಗಲಿ. ಎಸ್, ಇವತ್ತಿನ ದಿನ ನಾವು ಒಂದು ಜನರಲ್ ಆದಂತಹ ರೀಡಿಂಗನ್ನು ಮಾಡೋಣ. ಏನು ಅಂತ ಹೇಳಿದರೆ, ನಿಮ್ಮ ಸಮಸ್ಯೆ ಯಾವುದೇ ಇರಲಿ, ಅದಕ್ಕಾಗಿ ಒಂದು ಸ್ಪ್ರೆಡ್ಡನ್ನು ಮಾಡಿ ನೋಡೋಣ. ನಿಮ್ಮ ಎನರ್ಜಿ ಹೇಗಿದೆ, ನಿಮ್ಮ ನಿಜವಾದಂತಹ ಬ್ಲಾಕೇಜಸ್ ಏನು, ನಿಮ್ಮ ಮನಸ್ಸಿನ ಅಂತರಂಗದ ಭಾವನೆಗಳೇನು, ಮತ್ತು ಹತ್ತಿರದ ಭವಿಷ್ಯದಲ್ಲಿ ಏನಾಗಬಹುದು ಅಂತ ಹೇಳಿ ಒಂದು ಸಿಂಪಲ್ ಆದಂತಹ ರೀಡಿಂಗನ್ನು ನೋಡೋಣ. ಇದರಲ್ಲಿ ಯಾವುದೇ ರೀತಿಯ ವಿಚಾರಗಳು ಕೂಡ ಬರಬಹುದು. ದಯವಿಟ್ಟು ಇದನ್ನು ಓಪನ್ ಮೈಂಡಿಂದ ತಗೊಳ್ಳಿ. ಓಕೆನಾ? ಎಸ್, ಬನ್ನಿ ನೋಡೋಣ ರೀಡಿಂಗಿಗೆ. ಫಸ್ಟ್ ಕಾರ್ಡ್ ರೀಡಿಂಗ್ನ ನೀವು ಪೈಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿಲ್ಲ ಅನಿಸುತ್ತೆ. ಎಸ್, 2ರಲ್ಲಿ ಯಾವುದಾದ್ರು ಒಂದು ಪೈಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಇದು ಅಥವಾ ಅದು. ಓಕೆನಾ? ಫಸ್ಟ್ ಒನ್ನನ್ನು ನೋಡೋಣ. ಎಸ್, ನೋಡಿ, ಈಗಿನ ಎನರ್ಜಿ ಹೇಗಿದೆ ಅಂತ ಹೇಳಿದಾಗ ಕ್ವೀನ್ ಆಫ್ ಸೋರ್ಡ್ಸ್ ಬಂದಿದೆ. ಕ್ವೀನ್ ಆಫ್ ಸೋರ್ಡ್ಸ್ ಅಂದರೆ ಏನು ಅಂತ ಹೇಳಿದರೆ, ಇದೊಂದು ಕೋರ್ಟ್ ಕಾರ್ಡ್. ಕ್ವೀನ್ ಆಫ್ ಸೋರ್ಡ್ಸ್ ಪ್ರಕಾರ ನೀವು ಏನು ಅಂತ ಹೇಳಿದ್ರೆ ತುಂಬಾ ಸ್ಟ್ರಿಕ್ಟ್ ಆದಂತಹ ವ್ಯಕ್ತಿತ್ವದವರು. ಏನು ಮಾತಾಡಬೇಕು, ಏನು ಹೇಳಬೇಕು ಅನ್ನುವಂತಹ ಕಲ್ಪನೆ ಆಲ್ರೆಡಿ ನಿಮ್ಮಲ್ಲಿ ಇರುತ್ತೆ. ನೀವು ಮಾತನ್ನು ತುಂಬಾ ಬಿಗುವಾಗಿ ಮಾತಾಡುವಂತಹ ವ್ಯಕ್ತಿತ್ವದವರು ಅಂತ ಹೇಳ್ತಾ ಇದೆ. ಓಕೆನಾ? ಎಸ್, ನಿಮ್ಮ ಎನರ್ಜಿಯನ್ನು ಚೆಕ್ ಮಾಡಿ ನೋಡಿದಾಗ ಸ್ಪಿರಿಚುವಲಿ ಯು ಆರ್ ಡೆವಲಪ್ಡ್. ನೀವೇನು ಅಂತ ಹೇಳಿದರೆ ತುಂಬಾ ಆಧ್ಯಾತ್ಮಿಕವಾಗಿ ಒಂದು ಆಲೋಚನೆ ಮಾಡುವಂತಹ ವ್ಯಕ್ತಿತ್ವದು. ತರ್ಕಬದ್ಧವಾಗಿ ಆಲೋಚಿಸ್ತೀರಾ. ನಿಮ್ಮ ಹತ್ರ ಎಮೋಷನಲಿಗಿಂತ ಜಾಸ್ತಿ ವಿಶ್ಲೇಷಣಾಯುತವಾದಂತಹ ಒಂದು ಆಲೋಚನೆಗಳು ಜಾಸ್ತಿ. ಅದು ಹೀಗಾದರೆ ಹೀಗಾಗುತ್ತೆ ಅನ್ನುವಂತಹ ತರ್ಕವನ್ನು ಮಾಡುವಂತಹ ವ್ಯಕ್ತಿತ್ವದವರು ಅಂತ ಈ ಕಾರ್ಡ್ ನಿಮ್ಮನ್ನು ಹೇಳ್ತಾ ಇದೆ, ನಿಮ್ಮ ಎನರ್ಜಿಯನ್ನು ಹೇಳ್ತಾ ಇದೆ. ಓಕೆನಾ? ಯಾವುದೋ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ನೀವು ತುಂಬಾ ಆಲೋಚನೆ ಮಾಡ್ತಾ ಇದ್ದೀರಾ. ಅದು ಮದುವೆ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ಅಥವಾ ನೀವು ಪ್ರೀತಿ ಮಾಡಿರುವಂತಹ ವಿಚಾರವೇ ಆಗಿರಬಹುದು. ಯಾವುದೋ ಒಂದು ವಿಚಾರದಲ್ಲಿ ನಿಮ್ಮ ಡಿಸಿಷನ್ನ ನೀವು ತಗೊಂಡಿದ್ದೀರಾ ಅನ್ನುವಂತಹದನ್ನು ಅದು ಹೇಳ್ತಾ ಇದೆ. ತರ್ಕಯುತವಾಗಿ ಆಲೋಚನೆ ಮಾಡ್ತಾ ಇದ್ದೀರಾ ಅಂತಲೂ ಕೂಡ ಹೇಳ್ತಾ ಇದೆ. ಓಕೆ, ಇದೊಂದು ಕೋರ್ಟ್ ಕಾರ್ಡ್ ಆದ್ದರಿಂದಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಏನಾದರೂ ಎನರ್ಜಿ ಸೂಚಿಸುತ್ತಾ ನೋಡೋಣ. ಶ್ರೀ ಹ್ಯಾಂಗ್ಡ್ ಮ್ಯಾನ್ ಬಂದಿದೆ. ಎಸ್, ಇನ್ನು ಕೆಲವರಿಗೆ ಏನಾಗಿದೆ ಅಂತ ಹೇಳಿದರೆ ತರ್ಕಬದ್ಧವಾಗಿ ಆಲೋಚನೆ ಮಾಡುವಂಥವರು ಎಲ್ಲ ರೀತಿಯಲ್ಲಿ ಇದ್ದರೂ ಕೂಡ ಕೆಲವೊಮ್ಮೆ ಮನುಷ್ಯನ ಮನಸ್ಥಿತಿ ಏನಾಗುತ್ತೆ ಅಂದರೆ ಬದಲಾವಣೆಗಳಿಗೆ ಒಳಪಡುತ್ತೆ. ಬಹುಶಃ ಯಾವುದೋ ಒಂದು ಆಂತರಿಕ ಭಯ ನಿಮ್ಮನ್ನು ಕಾಡ್ತಾ ಇರಬಹುದು. ಆ ಭಯದಿಂದ ಕೆಲವೊಮ್ಮೆ ನೀವು ಯಾವುದೋ ವಿಚಾರದಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಮತ್ತು ಕೆಲವರೇನು ಅಂದರೆ ಈ ವಿಚಾರದಲ್ಲಿ ಈ ಕೆಲಸ ಆಗಲೇಬೇಕು ಅಂತ ಹೇಳಿ ಹಠವನ್ನು ತೊಟ್ಟಿದ್ದೀರಾ ಅಂತಲೂ ಕೂಡ ಹೇಳ್ತಾ ಇದೆ. ಓಕೆನಾ? ಇಲ್ಲಿ 2 ರೀತಿಯ ಒಂದು ಎನರ್ಜಿಯನ್ನು ಇದು ಕಾರ್ಡ್ ಪಿಕ್ ಮಾಡಿ ಹೇಳ್ತಾ ಇದೆ. ನೋಡಿ, ಮತ್ತೆ ಹೇಳ್ತಾ ಇದ್ದೀನಿ, ಇದೊಂದು ಜನರಲ್ ರೀಡಿಂಗ್.
ಅದು ನಿಮ್ಮ ಉದ್ಯೋಗ ಆಗಿರ್ಬೋದು, ವಿದ್ಯೆ ಆಗಿರ್ಬೋದು, ಮ್ಯಾರೇಜ್ ವಿಚಾರವೇ ಆಗಿರಬಹುದು. ಓಕೆನಾ? ಎಸ್. ನೆಕ್ಸ್ಟ್ ನಿಮ್ಮ ಜೀವನದ ಬ್ಲಾಕೇಜಸ್ ಏನು ಅಂತ ಕೇಳಿದಾಗ ಬ್ಲಾಕೇಜಸ್ಗೆ ದಿ ಹಾರ್ಟ್ ಕಾರ್ಡ್ ಬಂದಿದೆ. ಅಂದರೆ ಏನು ಅಂತ ಹೇಳಿದ್ರೆ 3 ಆಫ್ ಸೋರ್ಡ್ಸ್ ಬಂದಿದೆ. ಕೆಲವರಿಗೆ ಏನಾಗಿದೆ ಅಂತ ಹೇಳಿದರೆ ಬ್ರೇಕೇಜನ್ನು ತೋರಿಸ್ತಾ ಇದೆ, ಮತ್ತು ಕೆಲವರಿಗೆ ಏನು ಅಂತ ಹೇಳಿದ್ರೆ ತುಂಬಾ ಆಬ್ಸ್ಟಿಕಲ್ಸ್ ಇದೆ. ಅಂದರೆ ಕೆಲವರಿಂದ ಹರ್ಟ್ ಆಗಿರ್ಬೋದು, ನೋವಾಗಿರಬಹುದು, ಅಥವಾ ಬೇರೆ ವ್ಯಕ್ತಿಯ ಎಂಟ್ರಿಯಿಂದ ಕೂಡ ಇದು ನೋವನ್ನು ತೋರಿಸ್ತಾ ಇದೆ. ಪ್ರೀತಿ ವಿಚಾರಕ್ಕೆ ಬಂದಾಗ ಬಿಸ್ನೆಸ್ಸಲ್ಲಿ ಸ್ವಲ್ಪ ಲಾಸ್ ಬಂದಿದೆ ಅನ್ನುವಂಥದ್ದನ್ನು, ಮತ್ತು ಕೆಲವರಿಂದ ಮೋಸ ಹೋಗಿರುವಂತಹ ಸಾಧ್ಯತೆ ಕೂಡ ಇದೆ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದ್ರೆ ಸ್ಟಕ್ ಆದಂತಹ ಎನರ್ಜಿಯನ್ನು ತೋರಿಸ್ತಾ ಇದೆ, ಅದು ಕೂಡ ಇರಬಹುದು ಅಂತ ಅನಿಸುತ್ತೆ. ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದ್ರೆ ಆರೋಗ್ಯದ ಬಗ್ಗೆ ಬಂದಾಗ ಕೂಡ ಇದು ನಿಮ್ಮ ಆರೋಗ್ಯದ ಹೃದಯದ ಸಮಸ್ಯೆ ಇರ್ಬೋದು, ರಕ್ತದ ಸಮಸ್ಯೆ ಇರ್ಬೋದು, ಅಥವಾ ನಿಮ್ಮ ಏನು ಅಂತ ಹೇಳಿದ್ರೆ ಮಸಲ್ಸ್ ಅಂದರೆ ರಕ್ತ ಸಮುಚ್ಚಯ ಸ್ನಾಯುಗಳ ಬಗ್ಗೆ ಅದು ಕೂಡ ಹೇಳಬಹುದು ಇದು. ಓಕೆನಾ? ನೆಕ್ಸ್ಟ್ ಫೈನಾನ್ಷಿಯಲಿ ಏನು ಅಂತ ಹೇಳಿದ್ರೆ ಕೆಲವರಿಗೆ ಫೈನಾನ್ಷಿಯಲಿ ಹಿಟ್ ಆಗಿರುವಂತಹ ಸಂದರ್ಭಗಳು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಓಕೆನಾ? ಎಸ್. ನೆಕ್ಸ್ಟ್ ನಿಮ್ಮ ಅಂತರಂಗದ ನಿಜವಾದಂತಹ ಭಾವನೆಗಳೇನಿದೆ ಅಂತ ಕೇಳಿದಾಗ, ಕಾರ್ಡ್ಗಳನ್ನು ನಾನು ಕರೆಕ್ಟಾಗಿ ಶಫಲ್ ಮಾಡಿ ಇಟ್ಟಿರ್ತೇನೆ, ಯಾಕೆಂದರೆ ಮತ್ತೆ ತಪ್ಪಬಾರ್ದು ಅನ್ನುವಂಥ ಉದ್ದೇಶದಿಂದ. ಓಕೆ, 6 ಆಫ್ ಸೋರ್ಡ್ಸ್ ಬಂದಿದೆ. 6 ಆಫ್ ಸೋರ್ಡ್ಸ್ ಏನನ್ನು ಸೂಚಿಸುತ್ತೆ ಅಂತ ಹೇಳಿದರೆ, ಎಸ್, ನಿಮ್ಮ ಅಂತರಂಗದ ಭಾವನೆ ಏನಾಗಿದೆ ಅಂತ ಹೇಳಿದಾಗ, ಎಸ್, ಕೆಲವರಿಗೆ ಇದು ಪ್ರೀತಿಯ ವಿಚಾರದಲ್ಲಿ ಮೋಸ ಆಗಿರ್ಬೋದು, ಥರ್ಡ್ ಪರ್ಸನ್ ಎಂಟ್ರಿ ಆಗಿರ್ಬೋದು. ಅಂಥವ್ರು ಏನು ಆಲೋಚನೆ ಮಾಡ್ತಾ ಇದ್ದಾರೆ ಅಂದರೆ ಈ ಸನ್ನಿವೇಶದಿಂದ ಸ್ವಲ್ಪ ಮೂವ್ ಆನ್ ಆಗಬೇಕು ಅಂತ ಹೇಳಿ ಆಲೋಚನೆ ಮಾಡ್ತಾ ಇದ್ದೀರಾ. ದಟ್ ಮೀನ್ಸ್ ಇದರಿಂದ ಹೊರಗೆ ಬರಲಿಕ್ಕೆ ಬಹಳ ಪ್ರಯತ್ನ ಮಾಡ್ತಾ ಇದ್ದೀರಾ ಅನ್ನುವಂಥದ್ದನ್ನು ಈ ಕಾರ್ಡ್ ಹೇಳ್ತಾ ಇದೆ. ಓಕೆನಾ? ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದ್ರೆ, ಇನ್ನೂ ಕೆಲವರಿಗೆ ಏನು ಅಂತ ಹೇಳಿದರೆ ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಉದ್ಯೋಗದಲ್ಲಿ ಚೇಂಜಸ್ ಮಾಡಬೇಕು, ಈ ಉದ್ಯೋಗ ಬೇಡ ಅಂತ ಹೇಳಿ ಅನ್ನಿಸ್ತಾ ಇದೆ. ಕೆಲವರಿಗೆ ಪ್ಲೇಸ್ ಚೇಂಜಸ್ ಇದನ್ನು ತೋರಿಸ್ತಾ ಇದೆ. ಇನ್ನು ಕೆಲವರು ಫ್ಯಾಮಿಲಿಯೇ ಶಿಫ್ಟ್ ಆಗ್ತಾ ಇದ್ದೀರಾ ಅಂತ ಕೂಡ ಈ ಕಾರ್ಡ್ ಹೇಳ್ತಾ ಇದೆ. ಮತ್ತು ಕೆಲವರಿಗೆ ತುಂಬಾ ಪೇಯ್ನ್ ಆಗಿರೋದ್ರಿಂದ ಇದರಿಂದ ಹೊರಗೆ ಬರುವುದಕ್ಕೆ ತುಂಬಾ ಆಲೋಚನೆ ಮಾಡ್ತಾ ಇದ್ದೀರಾ ಅಂತಲೂ ಈ ಕಾರ್ಡ್ ನಿಮಗೆ ಹೇಳ್ತಾ ಇದೆ. ಆರೋಗ್ಯದ ವಿಚಾರಕ್ಕೆ ಬಂದಾಗ ಇದು ಏನು ಹೇಳ್ತಾ ಇದೆ ಅಂತ ಹೇಳಿದರೆ, ಮುಂದೆ ಬದಲಾವಣೆ ನಿಮಗಿದೆ. ನೀವು ಯಾವಾಗ ಈ ಮಾರ್ಗವನ್ನು ಬಿಟ್ಟು ಮುಂದೆ ಹೋಗ್ತಿರೋ ನಿಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ಬದಲಾವಣೆ ಇದೆ, ಒಂದು ಶಾಂತಿಯ ಸಮಯ ನಿಮ್ಮ ಜೀವನಕ್ಕೆ ಬರುತ್ತೆ ಅಂತಲೂ ಈ ಕಾರ್ಡ್ ನಿಮಗೆ ಹೇಳ್ತಾ ಇದೆ. ಓಕೆನಾ? ನೆಕ್ಸ್ಟ್ ಹತ್ತಿರದ ಭವಿಷ್ಯದಲ್ಲಿ ಏನಾಗುತ್ತೆ ಅಂತ ಹೇಳಿದಾಗ, ಎಸ್, ಕೆಲವರಿಗೆ 10 ವೀಕ್ಸ್, ಕೆಲವರಿಗೆ 10 ದಿನ, ಕೆಲವರಿಗೆ 10 ತಿಂಗಳು, ಇದರಲ್ಲಿ ಖಂಡಿತವಾಗಿಯೂ ಬದಲಾವಣೆಯನ್ನು ಇದು ತಂದುಕೊಡುತ್ತೆ ಅಂತಲೂ ಹೇಳ್ತಾ ಇದೆ. ಅಂದರೆ ಈಗಾಗಲೇ ಆಲ್ರೆಡಿ ನೀವು ಏನು ಅಂತ ಹೇಳಿದ್ರೆ ಕಷ್ಟ ಬಂದಿದ್ದೀರಾ ಈ ವಿಚಾರದಲ್ಲಿ. ಅದು ಬಿಸ್ನೆಸ್ ಆಗಿರ್ಬೋದು, ನಿಮ್ಮ ಮದುವೆ ಆಗಿರ್ಬೋದು, ನಿಮ್ಮ ಕರಿಯರ್ ಆಗಿರ್ಬೋದು, ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಇರಬಹುದು. ಕೆಲವರಿಗೆ ತುಂಬಾ ಸಮಸ್ಯೆಗಳಾಗಿವೆ, ಅದರ ಭಾರವನ್ನು ನೀವೇ ಹೊತ್ತಿದ್ದೀರಾ. ಆದ್ದರಿಂದಾಗಿ ಏನು ಅಂತ ಹೇಳಿದ್ರೆ ಖಂಡಿತವಾಗಿಯೂ ಇದು ಬದಲಾವಣೆಯನ್ನು ತಂದುಕೊಡುತ್ತೆ, ನಿಮಗೆ ಈ ರೀತಿಯ ಪ್ರೋಗ್ರೆಸ್ ಇಲ್ಲಿ ಕಾಣಿಸುತ್ತೆ ಅನ್ನುವಂಥದ್ದನ್ನು ಇದು ಹೇಳ್ತಾ ಇದೆ. ಕೆಲವರಿಗೆ ಇಲ್ಲಿ ಫ್ಯಾಮಿಲಿ ಇಶ್ಯೂಸ್ ಕೂಡ ಇರಬಹುದು ಅನಿಸುತ್ತೆ. ಆ ಫ್ಯಾಮಿಲಿ ಇಶ್ಯೂಸ್ನ ಜವಾಬ್ದಾರಿ ಕೂಡ ನಿಮ್ಮ ಮೇಲಿದೆ ಅಂತಲೂ ಈ ಕಾರ್ಡ್ ಹೇಳ್ತಾ ಇದೆ. ಖಂಡಿತವಾಗಿಯೂ ಅದಕ್ಕೂ ಕೂಡ ಸೊಲ್ಯೂಷನ್ಗಳು ಖಂಡಿತವಾಗಿಯೂ ಇದೆ. ಮುಂದೆ ನಿಮಗೆ ಆ ಒಂದು 10 ದಿನದಲ್ಲಿ ಅಥವಾ 10 ವಾರದಲ್ಲಿ ಅಥವಾ 10 ತಿಂಗಳಲ್ಲಿ ಬದಲಾವಣೆಗಳು ಬರುವಂತಹ ಚಾನ್ಸಸ್ ಇದೆ. ಯಾರಾದರೂ ಸಾಲ ಮಾಡಿದರೆ ಅಥವಾ ಬಿಸ್ನೆಸ್ಸಲ್ಲಿ ಹಿಟ್ಟಾಗಿದ್ದರೆ ಖಂಡಿತವಾಗಿಯೂ ಪ್ರಗತಿ, ಅದಕ್ಕೊಂದು ದಾರಿ ಅನ್ನುವಂತಹದ್ದು ನಿಮ್ಮ ಮುಂದೆ ಬಂದು ನಿಲ್ಲುತ್ತೆ ಅಂತ ಹೇಳಿ ಇದು ಹೇಳ್ತಾ ಇದೆ. ಓಕೆನಾ? ನೆಕ್ಸ್ಟ್ ನಿಮ್ಮ ಹತ್ತಿರದ ಭವಿಷ್ಯದಲ್ಲಿ ಈ ರೀತಿ ಆಗುತ್ತೆ ಅಂತ ಆಯಿತು. ನೆಕ್ಸ್ಟ್ ಏನಂತ ಹೇಳಿದ್ರೆ, ನಿಮಗಾಗಿ ಏನು ಒಂದು ಅಡ್ವೈಸನ್ನು ಕೊಡ್ತಾ ಇದೆ ಯೂನಿವರ್ಸ್ ಅಂತ ಕೇಳಿದಾಗ 9 ಆಫ್ ಕಪ್ಸ್ ಕೊಡ್ತಾ ಇದೆ. 9 ಆಫ್ ಕಪ್ಸ್ ಆಲ್ರೆಡಿ ಹೇಳಿದಾಗೆ ಕೆಲವರು ಏನು ಅಂತ ಹೇಳಿದರೆ ಮುಂದೆ ಕೆಲವೊಂದು ವಿಚಾರದಲ್ಲಿ ನೀವು ಅಡ್ಜಸ್ಟ್ ಆಗ್ತೀರಾ ಫಸ್ಟ್ ಆಫ್ ಆಲ್. ಮತ್ತು ಅದರ ಜೊತೆಗೆ ಏನು ಅಂತ ಹೇಳಿದರೆ, ನೀವು ಗ್ರಹಿಸಿದ ಹಾಗೆ ನಿಮ್ಮ ಜೀವನವನ್ನು ನೀವು ರೂಪಿಸ್ಕೊಳ್ಳಿಕ್ಕೆ ದೇವರು ನಿಮಗೆ ಅನುವು ಮಾಡಿಕೊಡ್ತಾನೆ. ಹಾಗೆ ಎರಡನೇದು. ಮೂರನೇದಾಗಿ ಏನು ಅಂತ ಹೇಳಿದರೆ, ಕೆಲವು ಬ್ಲಾಕೇಜಸ್ಗಳು ನಿಮ್ಮಿಂದ ರಿಲೀಸ್ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ನೀವು ಕಂಡಂತಹ ಕನಸು ಪರಿಪೂರ್ಣ ಆಗುತ್ತೆ ಅಂತ ಈ ಕಾರ್ಡ್ ನಿಮಗೆ ಹೇಳ್ತಾ ಇದೆ. ಓಕೆನಾ? ಇದಕ್ಕೆ ಸಂಬಂಧಪಟ್ಟ ಹಾಗೆ ಗ್ರೀನ್ ವಿಚ್ ಕಾರ್ಡ್ ಏನಾದರೂ ಹೇಳುತ್ತಾ ಅಂತ ನೋಡ್ಕೊಂಡು ಬರೋಣ. ಎಸ್, ರೋಸ್ಮೆರಿ, ಲಾಯಲಿಟಿ, ಫೇತ್ಫುಲ್ನೆಸ್, ರಿಮೆಂಬ್ರೆನ್ಸ್. ಎಸ್, ಹಳೆಯದನ್ನು ಬಿಟ್ಬಿಡಿ. ಜೀವನದಲ್ಲಿ ಹೊಸದಾದಂತಹ ಬದಲಾವಣೆಗಳು
ನಿಮ್ಮ ಜೀವನಕ್ಕೆ ಬರುತ್ತೆ. ನಿಮಗೆ ಲಾಯಲ್ ಆಗಿರುವಂತಹ ಸಂಗಾತಿ ಬರಬಹುದು, ಅಥವಾ ನಿಮಗೆ ಸರಿ ಹೊಂದುವಂತಹ ಕೆಲಸ ಸಿಗ್ಬೋದು, ನಿಮ್ಮ ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ ಬರ್ಬೋದು. ಫೇತ್ಫುಲ್ನೆಸ್, ನೀವು ಎಷ್ಟು ಪ್ರಾಮಾಣಿಕರಾಗಿರ್ತೀರೋ ಅಷ್ಟು ಬೇಗ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಬದಲಾವಣೆಗಳಿಗೆ ಒಳಪಡುತ್ತೆ ಅಂತ ಹೇಳ್ತಾ ಇದೆ. ಓಕೆನಾ? ಎಸ್, ನೀವು ಒಂದು ಕೆಲಸ ಮಾಡಿ, ಇದು ಬಂದಿರೋ ಕಾರಣ ರೋಸ್ಮೆರಿ ಎಲೆಗಳು ಅಥವಾ ರೋಸ್ಮೆರಿಯ ಏನಾದರೂ ಇಂತಹ ಗಿಡದ ಸ್ಟೆಮ್ ಏನಾದರೂ ಸಿಕ್ಕಿದರೆ ಅದನ್ನು ನಿಮ್ಮ ಪರ್ಸಲ್ಲಿ ಕ್ಯಾರಿ ಮಾಡಿ. ಖಂಡಿತವಾಗಿಯೂ ಬದಲಾವಣೆ ಒಂದು 10 ದಿನದಲ್ಲಿ ನೋಡ್ತೀರಾ. ಓಕೆನಾ? ಎಸ್, ಇದು ಒಂದು ಕಂಪ್ಲೀಟ್ಲಿ ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಯಾವುದು ರೆಸೊನೇಟ್ ಆಗುತ್ತೋ ಅದನ್ನು ಮಾತ್ರ ತಗೊಳ್ಳಿ. ಓಕೆನಾ? ಎಸ್, ನೆಕ್ಸ್ಟ್ ಕಾರ್ಡ್ ರೀಡಿಂಗನ್ನು ನೋಡೋಣ. ಯಾರು ಇದನ್ನು ಸೆಲೆಕ್ಷನ್ ಮಾಡಿದಿರೋ ಅವರಿಗೆ ಬರುವಂತಹ ಜನರಲ್ ರೀಡಿಂಗ್ ಏನು ಅಂತ ಕೇಳಿದಾಗ ಫಸ್ಟ್ ಒನ್ ಆಗಿ ಕ್ವೀನ್ ಆಫ್ ವಾಂಡ್ಸ್ ಬಂದಿದೆ. ಎಸ್, ನೀವೊಬ್ಬರು ಉತ್ತಮವಾದಂತಹ ಡಿಸಿಷನ್ ಮೇಕರ್. ನಿಮಗೆ ಏನು ಅಂತ ಹೇಳಿದರೆ ಲಾಜಿಕ್ಗಿಂತ ಹೆಚ್ಚು ನೀವು ಹೃದಯದಿಂದ ಆಲೋಚನೆ ಮಾಡುವಂತಹ ವ್ಯಕ್ತಿ ಅಂತ ಹೇಳ್ತಾ ಇದ್ದಾರೆ. ಟೇಕ್ ಆ್ಯಕ್ಷನ್ ಅನ್ನುವಂತಹ ವ್ಯಕ್ತಿ. ನಿಮ್ಮಲ್ಲಿ ಒಂದು ಜೆನ್ವಿನ್ ಆದಂತಹ ಒಂದು ಪ್ಯಾಷನೆಟ್ ಇದೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದೆ. ಬಟ್ ಅದೇ ರೀತಿ ನಿಮ್ಮ ವರ್ಕ್ ಪ್ಲೇಸ್ ಆಗಿರ್ಬೋದು, ನಿಮ್ಮ ಪ್ರೀತಿಯ ವಿಚಾರ ಆಗಿರ್ಬೋದು, ಅಥವಾ ಮದುವೆಯ ವಿಚಾರದಲ್ಲಿ ಆಗಿರ್ಬೋದು, ಅಥವಾ ಬಿಸ್ನೆಸ್ನ ವಿಚಾರದಲ್ಲಿ ಆಗಿರ್ಬೋದು, ಕೆಲವರಿಗೆ ಜಲಸಿ ಇದೆ, ಕೆಲವರ ಕಣ್ಣು ನಿಮ್ಮ ಮೇಲೆ ಇದೆ. ಬಟ್ ನಿಮ್ಮಲ್ಲಿ ಇದನ್ನು ಮೀರಿ ಬೆಳೆಯುವಂತಹ ಶಕ್ತಿ, ಆಂತರಿಕ ಶಕ್ತಿ ನಿಮ್ಮಲ್ಲಿಯೇ ಇದೆ. ಯಾಕೆ ಅಂತ ಹೇಳಿದರೆ, ಈ ಒಂದು ಬೆಕ್ಕು ಎಷ್ಟು ಚಿಕ್ಕದಿದೆ, ಈ ರಾಣಿ ಎಷ್ಟು ದೊಡ್ಡದಾಗಿ ಫೋಕಸ್ ಆಗಿದ್ದಾಳೆ ಅಲ್ವಾ? ನೀವು ಈ ಸರೌಂಡಿಂಗ್ಸಲ್ಲಿ ನೋಡಿದಾಗ ನೀವೇ ಅದಕ್ಕಿಂತ ದೊಡ್ಡವರಾಗಿದ್ದೀರಿ. ನಿಮ್ಮ ಶತ್ರು ನಿಮಗೆ ಯಾವುದಕ್ಕೂ ದೊಡ್ಡದಲ್ಲ ಅನ್ನುವಂತಹದ್ದನ್ನು ನೀವೇ ಹೇಳ್ತಾ ಇದ್ದೀರಾ. ಪ್ಲಸ್ ನಿಮ್ಮ ಜೀವನದಲ್ಲಿ ಬದಲಾವಣೆ ಖಂಡಿತವಾಗಿಯೂ ಇದೆ. ಸನ್ಫ್ಲವರ್ ಜೊತೆಗೆ ಬಂದಿರೋದ್ರಿಂದ ಖಂಡಿತವಾಗಿಯೂ ಕೂಡ ಬದಲಾವಣೆ ಇದೆ. ಆದಿತ್ಯ ಹೃದಯ ಸ್ತೋತ್ರವನ್ನು ಓದಿ. ಎಸ್, ಸನ್ಫ್ಲವರ್ ಬಂದಿದೆ, ಕರೆಕ್ಟ್. ಓಕೆನಾ? ಮತ್ತೆ ಕೆಲವರಿಗೆ ಏನು ಸೂಚಿಸ್ತಾ ಇದೆ ಅಂತ ಹೇಳಿದರೆ, ನಿಮ್ಮ ಹಾರ್ಡ್ ವರ್ಕ್, ನಿಮ್ಮ ಒಂದು ಏನು ಅಂತ ಹೇಳಿದ್ರೆ ನೀವು ಅದರ ಬಗ್ಗೆ ತೋರಿಸುವಂತಹ ಪ್ಯಾಷನೆಟ್, ನಿಮ್ಮಲ್ಲಿರುವಂತಹ ಆ ಒಂದು ಏನು ಜೀವನಕ್ಕೆ ನೀವು ಕೊಡುವಂತಹ ಒಂದು ಹಾರ್ಡ್ ಆದಂತಹ ಒಂದು ಅದೇ ಹಾರ್ಡ್ ವರ್ಕ್, ಅದು ಏನು ಅಂತ ಹೇಳಿದ್ರೆ ಬದಲಾವಣೆಗಳನ್ನು ಸೂಚಿಸುತ್ತೆ. ಮುಂದೆ ನಿಮಗೆ ಬದಲಾವಣೆಗಳನ್ನು ಅದು ತಂದು ಕೊಡುತ್ತೆ ಅನ್ನುವಂತಹ ರೀತಿಯಲ್ಲಿ ಈ ಕಾರ್ಡ್ ಕೂಡ ಹೇಳ್ತಾ ಇದೆ. ಪ್ರಸ್ತುತವಾಗಿ ನಿಮ್ಮ ಎನರ್ಜಿಯನ್ನು ನೋಡಿದಾಗ ನೀವು ವೆರಿ ಪ್ಯಾಷನೇಟ್, ಟೇಕ್ ಆ್ಯಕ್ಷನ್ ಅನ್ನುವಂತಹ ವ್ಯಕ್ತಿತ್ವದವರು ಅಂತಲೂ ಕೂಡ ಈ ಎನರ್ಜಿ ಹೇಳ್ತಾ ಇದೆ. ಓಕೆ, ಇದೊಂದು ಕೋಡ್ ಕಾರ್ಡ್ ಆಗೋದ್ರಿಂದ ಇದಕ್ಕೊಂದು ಬೇರೆ ಕಾರ್ಡನ್ನು ತೆಗೆದು ನೋಡುವ. ಸೆಕೆಂಡ್ ಪೈಲರ ಎನರ್ಜಿ ಯಾವ ರೀತಿ ಅಂತ ಇದೆ ಅಂತ ಹೇಳ್ಬೋದು. ಅವರ ಎನರ್ಜಿಗೆ ಸಂಬಂಧಪಟ್ಟ ಹಾಗೆ ಎಸ್ ನೋಡಿ, ಆ್ಯಕ್ಚುಲಿ ನೀವೇನು ಅಂತ ಹೇಳಿದರೆ ಕೆಲವರಿಗೆ ಇದು ತುಂಬಾ ಯಂಗ್ ಎನರ್ಜಿಯನ್ನು ಸೂಚಿಸ್ತಾ ಇದೆ. ನೀವು ದುಡ್ಡಿನ ವಿಚಾರಕ್ಕೆ ಬಂದಾಗ ತುಂಬಾ ಸ್ವಾವಲಂಬಿಗಳು ಅಂತ ಹೇಳ್ತಾ ಇದೆ. ನೀವಾಗಿ ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳುವಂತಹ ವ್ಯಕ್ತಿತ್ವದವರು ಅಂತ ಹೇಳ್ತಾ ಇದೆ. ವೆರಿ ಪ್ಯಾಷನೇಟ್, ಕ್ರಿಯೇಟಿವ್ ಆಗಿರುವಂತಹ ವ್ಯಕ್ತಿತ್ವದವರು. ಮುಂದೆ ಇದರಲ್ಲಿ ಬದಲಾವಣೆ ಕೂಡ ನಿಮಗೆ ಕಾಣಿಸುತ್ತೆ ಅಂತ ಹೇಳ್ತಾ ಇದೆ. ಮದುವೆ ಎನರ್ಜಿಯನ್ನು ಚೆಕ್ ಮಾಡಿ ನೋಡಿದಾಗ ನಿಮ್ಮ ಎನರ್ಜಿ ಏನಂತಂದರೆ ನಿಮ್ಮ ಪ್ರಯತ್ನ ನಿಮ್ಮ ಕಡೆಯಿಂದ ನಡೀತಾ ಇದೆ ಅನ್ನುವಂತಹದ್ದು ಕೂಡ ಸ್ಪಷ್ಟವಾಗಿ ಇಲ್ಲಿ ಕಾಣಿಸ್ತಾ ಇದೆ. ಕೆಲವರಿಗೆ ಏನು ಅಂತ ಹೇಳಿದರೆ ಉದ್ಯೋಗದ ವಿಚಾರದಿಂದ ಮ್ಯಾರೇಜಲ್ಲಿ ಬ್ಲಾಕೇಜಸ್ ಇರ್ಬೋದು, ಸೋಷಿಯಲ್ ಇಶ್ಯೂಯಿಂದ ಮ್ಯಾರೇಜಲ್ಲಿ ಬ್ಲಾಕೇಜ್ ಬರ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದೆ. ಹಾಗೆ ಮತ್ತು ಕೆಲವರಿಗೆ ಏನು ಅಂತ ಹೇಳಿದರೆ ಓಕೆ ಎಸ್, ಕೆಲವರಿಗೆ ಏನು ಅಂತ ಹೇಳಿದರೆ ಫೈನಾನ್ಷಿಯಲ್ ಹಿಟ್ ಕೂಡ ನಿಮ್ಮ ಜೀವನದ ಒಂದು ಬದಲಾವಣೆಗಳಿಗೆ ಕಾರಣ ಆಗ್ತಾ ಇದೆ. ನಿಮ್ಮ ಎನರ್ಜಿಯಲ್ಲಿ ಅದು ಕೂಡ ಚೆಕ್ಔಟ್ ಆಗ್ತಾ ಇದೆ. ಓಕೆನಾ? ಒಟ್ಟಾರೆಯಾಗಿ ನೋಡಿದಾಗ ನಿಮ್ಮ ಎನರ್ಜಿಯಲ್ಲಿ ನೀವು ಒಬ್ಬ ಉತ್ತಮವಾದಂತಹ ವ್ಯಕ್ತಿತ್ವದವರು, ರೆಡಿ ಟು ಆ್ಯಕ್ಷನ್ ಎನ್ನುವಂತಹ ವ್ಯಕ್ತಿತ್ವದವರಾಗಿದ್ದೀರಾ. ಯಾವುದೇ ವಿಚಾರ ತಗೊಂಡ್ರೂ ರೆಡಿ ಟು ಆ್ಯಕ್ಷನ್ ಅನ್ನುವಂತಹದ್ದನ್ನು ಇದು ಸೂಚನೆ ಕೊಡ್ತಾ ಇದೆ. ಓಕೆನಾ? ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬ್ಲಾಕೇಜಸ್ ಏನಿದೆ, ಏನು ಬ್ಲಾಕೇಜಸ್ ಬರ್ತಾ ಇದೆ ಅಂತ ಕೇಳ್ತಾ ಹೋಗೋಣ. ಯಾವ ವಿಚಾರದಲ್ಲಿ ಬ್ಲಾಕೇಜಸ್ ಇದೆ ಅಂತ ಕೇಳಿದಾಗ 5 ಆಫ್ ಸೋರ್ಡ್ಸ್ ಬಂದಿದೆ. 5 ಆಫ್ ಸೋರ್ಡ್ಸ್ ಏನನ್ನು ಹೇಳುತ್ತೆ ಅಂತ ಕೇಳ್ತಾ ಹೋಗೋಣ. ಎಸ್, 5 ಆಫ್ ಸೋರ್ಡ್ಸ್ ಏನನ್ನು ಹೇಳುತ್ತೆ ಅಂತ ಹೇಳಿದರೆ ಬ್ಲಾಕೇಜಸ್ ಏನು ಅಂತ ಹೇಳಿದರೆ ನಿಮ್ಮ ಜೀವನದ ಬ್ಲಾಕೇಜಸ್ ಅಂತ ಹೇಳಿದಾಗ ಕೆಲವರಿಂದ ಜಗಳ ಆಗಿ ಹರ್ಟ್ ಆಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಮತ್ತು ಕೆಲವರು ಏನು ಅಂತ ಹೇಳಿದ್ರೆ ಒಳಗಿನಿಂದನೇ ಚೀಟ್ ಮಾಡಿದ್ದಾರೆ, ಅದು ನಿಮಗೆ ಗೊತ್ತಾಗಿಲ್ಲ ಅನ್ನುವಂತಹದ್ದನ್ನು ಕೂಡ ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದರೆ
ಆಲ್ರೆಡಿ ನೀವು ಈ ಒಂದು ರಿಲೇಷನ್ಶಿಪ್ಪಲ್ಲೋ ಅಥವಾ ಈ ಒಂದು ಬಿಸ್ನೆಸ್ಸಲ್ಲೋ ಅಥವಾ ಮ್ಯಾರೇಜಿನ ಬ್ಲಾಕೇಜಸ್ ಯಾವುದೇ ತೊಗೊಂಡ್ರೂ ಕೂಡ ಯಾರಿಂದನೂ ಮೋಸ ಹೋಗಿರುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದರೆ, ಇದು ಸ್ವತಃ ನೀವೇ ಮಾಡಿಕೊಂಡಿದ್ದು ನಿಮಗೆ ಗೊತ್ತಾಗದೆ, ನಿಮ್ಮ ಅರಿವಿಗೆ ಬಾರದೆ ನೀವು ಅವರನ್ನು ಹತ್ತಿರ ಸೇರಿಸ್ಕೊಂಡು ಈ ರೀತಿಯ ಒಂದು ತೊಂದರೆಗಳಿಗೆ ಸಿಕ್ಕಾಕೊಂಡ್ರಿ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದೆ. ಇದು ಚೀಟಿಂಗನ್ನು ಹೇಳ್ತಾ ಇದೆ, ಮೋಸವನ್ನು ಇದು ಪರ್ಟಿಕ್ಯುಲರ್ ಆಗಿ ತೋರಿಸ್ತಾ ಇದೆ. ಓಕೆನಾ? ಎಸ್. ನೆಕ್ಸ್ಟ್, ನಿಮ್ಮ ಅಂತರಂಗದ ಭಾವನೆ ಏನು ಅಂತ ಕೇಳಿದಾಗ, ಅಂತರಂಗದ ಭಾವನೆಗೆ ಸಂಬಂಧಪಟ್ಟ ಹಾಗೆ 3 ಆಫ್ ವಾಂಡ್ಸ್ ಬಂದಿದೆ. ಅಂತರಂಗದ ಭಾವನೆಯಲ್ಲಿ ಏನು ಅಂತ ಹೇಳಿದ್ರೆ, ನಿಮ್ಮ ಹತ್ರ ತುಂಬಾ ಆಪ್ಷನ್ಸ್ ಆಲ್ರೆಡಿ ಇದೆ. ಬಟ್ ನಿಮಗೆ ನಿಮ್ಮ ಮ್ಯಾರೇಜ್ಗೆ ಸಂಬಂಧಪಟ್ಟ ಹಾಗೆ ನೀವು ಆಲ್ರೆಡಿ ಯಾವುದಕ್ಕೂ ಒಂದು ಫಿಕ್ಸ್ ಆಗಿದ್ದೀರಾ, ಅಥವಾ ನಿಮ್ಮ ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ನೀವು ಯಾವುದಕ್ಕೂ ಒಂದು ಫಿಕ್ಸ್ ಆಗಿರ್ಬೋದು, ಬಿಸ್ನೆಸ್ಗೆ ಸಂಬಂಧಪಟ್ಟ ಹಾಗೆ ಫಿಕ್ಸ್ ಆಗಿರ್ಬೋದು. ಯಾವುದೋ ಒಂದು ವಿಚಾರಕ್ಕೆ ನೀವು ಫಿಕ್ಸ್ ಆಗಿದ್ದೀರಾ, ನಿಮಗೆ ಆಲ್ರೆಡಿ ದೇವರು ಎಷ್ಟೋ ದಾರಿಗಳನ್ನು ತೋರಿಸಿದ್ರು, ಅದೇ ನಿಮಗೆ ಬೇಕಾಗಿದೆ ಅನ್ನುವಂತಹದನ್ನು ಅಂತರಂಗದ ಭಾವನೆಯನ್ನು ಸೂಚಿಸ್ತಾ ಇದೆ. ಮುಂದೆ ನಿಮಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ವಿಚಾರದಲ್ಲಿ ಮೂಮೆಂಟ್ ಬರುತ್ತೆ ಅಂತ ಹೇಳ್ತಾ ಇದೆ. ಯಾಕೆಂದರೆ ಇಲ್ಲಿ ಕಾಣಿಸ್ಬೋದು ಸಣ್ಣ ಸಣ್ಣ ಬೋಟ್ಗಳನ್ನು ಇದು ತೋರಿಸ್ತಾ ಇದೆ. ಈ ಬೋಟ್ ಏನನ್ನು ತೋರಿಸುತ್ತೆ ಅಂದರೆ, ಒಂದು ಜೀವನದ ಮೂಮೆಂಟನ್ನು ಇದು ತೋರಿಸ್ತಾ ಇದೆ. ಕೆಲವರಿಗೆ ಏನು ಅಂತ ಹೇಳಿದ್ರೆ, ತುಂಬಾ ಪ್ಯಾಷನೆಟ್ ಆಗಿರುವಂತಹ ವ್ಯಕ್ತಿತ್ವದವರಾಗಿರೋದ್ರಿಂದ, ಕ್ರಿಯೇಟಿವಿಟಿ ಇರೋದ್ರಿಂದ, ಯಾವುದೋ ಒಂದು ಹೊಸ ವಿಚಾರವನ್ನು ಕಲಿಯುವಂತಹದ್ದು ಅಥವಾ ಹೊಸ ರೀತಿಯ ಉದ್ಯೋಗವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಇದೇ ರೀತಿಯ ಉದ್ಯೋಗ ಮಾಡಬೇಕು, ಇದೇ ರೀತಿಯ ಬಿಸ್ನೆಸ್ ಮಾಡಬೇಕು, ಇದೇ ರೀತಿಯಲ್ಲಿ ಅನ್ನುವಂತಹ ಒಂದು ಐಡಿಯಾದಲ್ಲಿ ಇದ್ದೀರಾ ಅಂತ ಅನಿಸುತ್ತೆ. ಖಂಡಿತವಾಗಿಯೂ ಅದರಲ್ಲಿ ಮೂಮೆಂಟ್ ಇದೆ ಅನ್ನುವಂತಹದ್ದು ಒಂದು ತೋರಿಸ್ತಾ ಇದೆ. ಇದು ನಿಮ್ಮ ಒಂದು ಆಂತರಿಕ ಭಾವನೆ ಕೂಡ ಹೌದು. ಹತ್ತಿರದ ಭವಿಷ್ಯದಲ್ಲಿ ಏನಾಗಬಹುದು ಅಂತ ಕೇಳಿದಾಗ ದ ಸನ್ ಕಾರ್ಡ್ ಬಂದಿದೆ. ಹತ್ತಿರದ ವಿಚಾರಕ್ಕೆ ಬಂದಾಗ ಸನ್ ಕಾರ್ಡ್ ಬಂದಿರುವಂತಹದ್ದು ಏನನ್ನು ಸೂಚಿಸುತ್ತೆ ಅಂತ ಹೇಳಿದರೆ, ಬದಲಾವಣೆ, ಸಕ್ಸಸ್ಸನ್ನು ತೋರಿಸ್ತಾ ಇದೆ. ಓಕೆನಾ? ಮ್ಯಾರೇಜ್ ವಿಚಾರದಲ್ಲಿಯೂ ಕೂಡ ಬದಲಾವಣೆ ಬರ್ತಾ ಇದೆ, ಸಕ್ಸಸ್ಸನ್ನು ನೀವು ಪಡ್ಕೊಳ್ತೀರಾ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಒಂದು ನಿಮಿಷ. 9 + 6 10. ಓಕೆ, ಪುನಃ 6ನೇ ಕೊಡುತ್ತೆ. ದಟ್ ಮೀನ್ಸ್ ಏನನ್ನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಕೆಲವರಿಗೆ 6 ವೀಕ್ಸ್, ಕೆಲವರಿಗೆ 6 ಮಂತ್ಸ್, ಕೆಲವರಿಗೆ 6 ವೀಕ್ಸು, ಕೆಲವರಿಗೆ 6 ಮಂತ್ಸು, ಅಥವಾ 1 ವಾರ, 1 ತಿಂಗಳು, ಈ ರೀತಿಯಲ್ಲಿ ಬದಲಾವಣೆಗಳನ್ನು ಇದು ತಂದು ಕೊಡಬಹುದು ಅಂತಲೂ ಕೂಡ ಹೇಳ್ತಾ ಇದೆ. ಓಕೆನಾ? 10 ಆ ರೀತಿಯಾಗಿ ಬದಲಾವಣೆ, ಸ್ವಲ್ಪ ನ್ಯೂಮರಾಲಜಿ ಲೆಕ್ಕ ಆಗ್ತಾ ಇದೆ, ಬದಲಾವಣೆಗಳನ್ನು ತಂದು ಕೊಡುತ್ತೆ ನಿಮ್ಮ ಜೀವನದಲ್ಲಿ ಅಂತಲೂ ಹೇಳ್ತಾ ಇದೆ. ಓಕೆನಾ? ಮತ್ತು ಕೆಲವರಿಗೆ ಸ್ವಲ್ಪ ಎಚ್ಚರಿಕೆ ವಹಿಸಿ. ರೆಡ್ ಫ್ಲ್ಯಾಗ್ ಕೂಡ ನನ್ನ ಕಣ್ಣಿಗೆ, ಅಂದರೆ ನನ್ನ ಇಂಟ್ಯೂಷನ್ಗೆ ವರ್ಕ್ ಆಗ್ತಾ ಇದೆ. ಕೆಲವು ವಿಚಾರದಲ್ಲಿ ನಿಮಗೆ ಸ್ಟಕ್ ಬರ್ಬೋದು, ಬಟ್ ಅದು ಬದಲಾವಣೆಗೆ ಖಂಡಿತವಾಗಲೂ ಕರ್ಕೊಂಡು ಹೋಗುತ್ತೆ. ಕಮ್ಮಿ ಅಂದರೂ ಒಂದು 3 ತಿಂಗಳಾದರೂ ನೀವು ವೆಯ್ಟ್ ಮಾಡಬೇಕು ಅನ್ನುವಂತಹದ್ದು ಈ ಎನರ್ಜಿ ಚೆಕ್ಔಟ್ ಆಗ್ತಾ ಇದೆ. ಓಕೆನಾ? ಎಸ್. ಅದು ನಿಮ್ಮ ಬಿಸ್ನೆಸ್ ಆಗಿರ್ಬೋದು, ನಿಮ್ಮ ಉದ್ಯೋಗ ಆಗಿರ್ಬೋದು, ನಿಮ್ಮ ಆರೋಗ್ಯ ಆಗಿರ್ಬೋದು, ಮ್ಯಾರೇಜ್ ವಿಚಾರದಲ್ಲಿ ಕೂಡ ಆಗಿರಬಹುದು. ಖಂಡಿತವಾಗಿಯೂ ನಾನು ಹೇಳ್ದಂಗೆ ಆದಿತ್ಯ ಹೃದಯ ಸ್ತೋತ್ರವನ್ನು ಓದಿ, ಇಲ್ಲೂ ಸೂರ್ಯನ ಎನರ್ಜಿ ಬಂದಿದೆ, ಉದ್ಯೋಗಕ್ಕೆ ಒಳ್ಳೆಯದಾಗುತ್ತೆ. ಓಕೆನಾ? ಎಸ್. ಇದು ಆಂತರಿಕದ ಭಾವನೆ, ಅಂತರಂಗದ ಹತ್ತಿರದ ಭವಿಷ್ಯದಲ್ಲಿ ಏನಾಗುತ್ತೆ ಅಂತ. ನೆಕ್ಸ್ಟ್, ನಿಮಗಾಗಿ ಔಟ್ಕಮ್ಸಿಂದ ಏನು ಕೊಡ್ತಾ ಇದ್ದಾರೆ ಅಂತ ಹೇಳಿದಾಗ 6 ಆಫ್ ಪೆಂಟಿಕಲ್ಸ್. ಎಸ್. ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಜೀವನದಲ್ಲಿ ಬ್ಯಾಲೆನ್ಸ್ ತಗೊಳ್ಳಿ. ಯಾವುದೇ ವಿಚಾರದಲ್ಲಿ ಆಗಿರ್ಬೋದು, ಬ್ಯಾಲೆನ್ಸನ್ನು ತಗೊಳ್ಳಿ. ನಿಮ್ಮ ಮನಸ್ಸು ಮತ್ತು ಹಾಗೆ ನಿಮ್ಮ ಬುದ್ಧಿವಂತಿಕೆ ಎರಡನ್ನೂ ಕರೆಕ್ಟಾದ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡಿ. ಎರಡನ್ನೂ ನೀವು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತೀರೋ ಆಗ ಮಾತ್ರ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ನೋಡಿ, ಈ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ ಅಂದರೆ, ನಿಜವಾದಂತಹ ಬಡ ವ್ಯಕ್ತಿಗೆ ಯಾವುದೇ ರೀತಿಯಲ್ಲಿ ಸಹಾಯ ಮಾಡ್ತಾ ಇಲ್ಲ. ಬಟ್ ಈ ಕಾರ್ಡಲ್ಲಿ ಸ್ಪಷ್ಟವಾಗಿ ತೋರಿಸ್ತಾ ಇದೆ. ನೋಡಿ, ಇವನು ಬಡ ವ್ಯಕ್ತಿ, ಇವನ ಅಂಗಿ ಹರಿದು ಹೋಗಿದೆ, ಹೌದಾ? ಇಲ್ಲಿ ಯಾರು ಶ್ರೀಮಂತ ಇದ್ದಾನೋ ಅವನಿಗೆ ಪುನಃ ಇವನು ದಾನವನ್ನು ಮಾಡ್ತಾ ಇದ್ದಾನೆ. ಇದರ ಉದ್ದೇಶ ಏನಿರಬಹುದು? ಒಂದು, ಅವನೇನು ಅಂತ ಹೇಳಿದ್ರೆ ನೇಮು ಫೇಮಿಗೋಸ್ಕರ ಮಾಡ್ತಿರಬಹುದು, ಅಥವಾ ಅವನಿಗೆ ಅರಿವಿಲ್ಲದೆ ಕೂಡ ಈ ಕೆಲಸ ಆಗ್ತಿರಬಹುದು. ಹಾಗೆ ಜೀವನದಲ್ಲಿ ಒಂದು ಬ್ಯಾಲೆನ್ಸ್ ಬೇಕು. ಯಾವುದಕ್ಕೆ ನಾವು ಗಮನ ಕೊಡಬೇಕು, ಯಾವ ವಿಚಾರದಲ್ಲಿ ನಾವು ವೀಕ್ ಆಗಿದ್ದೇವೆ, ಮಾನಸಿಕವಾಗಿಯೋ ಅಥವಾ ಬುದ್ಧಿಮಟ್ಟದಲ್ಲಿಯೋ, ನಮ್ಮ ಲಾಜಿಕ್ನ ವಿಚಾರದಲ್ಲಿಯೋ ಯಾವ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡಬೇಕು ಅನ್ನುವಂತಹದನ್ನು ಗಮನ ಹರಿಸಬೇಕು. ಓಕೆನಾ? ಇದು ಏನನ್ನು ಸೂಚಿಸುತ್ತೆ ಅಂತ ಹೇಳಿದ್ರೆ, ಆಲ್ರೆಡಿ ನಿಮ್ಮ ಹತ್ರ ಒಂದು ನಿಮ್ಮ ಫ್ಯೂಚರ್ ಬಗ್ಗೆ ಒಂದು ಐಡಿಯಾಗಳಿದೆ, ಬಟ್ ನೀವು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತೀರೋ ಅದ್ರ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ ಅನ್ನುವಂಥದ್ದನ್ನು ಇದು ಹೇಳ್ತಾ ಇದೆ. ಓಕೆನಾ? ಎಸ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ಗ್ರೀನ್ ವಿಚ್ ಕಾರ್ಡ್ ಏನಾದರೂ ಹೇಳುತ್ತಾ ಅಂತ ಕೇಳ್ಕೊಂಡು ಬರೋಣ ಬನ್ನಿ. ನಿಮಗಾಗಿ ಏನಾದರೂ ಹೇಳುತ್ತಾ ಗ್ರೀನ್ ವಿಚ್ ಕಾರ್ಡ್ ಅಂತ?
ಇವರಿಗಾಗಿ ಗ್ರೀನ್ ವಿಚ್ ಕಾರ್ಡ್ ನೀವು ಯಾವ ರೀತಿಯ ಕಾರ್ಡನ್ನು ಕೊಡ್ತೀರಾ? ಪೈನ್ ಟ್ರೀ, ಲಾಂಗ್ಟಿವಿಟಿ, ಪ್ರಿಸರ್ವ್ನೆಸ್. ಎಸ್, ನೀವು ಏನು ಮಾಡಬೇಕು ಅಂತ ಹೇಳ್ತಾ ಇದೆ ನೋಡಿ, ಕರೆಕ್ಟಾಗಿ ಬಂದಿದೆ ಇಲ್ಲಿ ಕೂಡ. ಆಫ್ಟರ್ 3 ಮಂತ್ಸಲ್ಲಿ ಬದಲಾವಣೆ ಖಂಡಿತವಾಗಿಯೂ ಇದೆ. ಓಕೆನಾ? 3 ವಾರ 3 ತಿಂಗಳು, 1 2 3. ಎಸ್, ಸನ್ ಕಾರ್ಡ್. ಎಸ್, ಓಕೆನಾ? ಯಾವುದೇ ವಿಚಾರದಲ್ಲಿ ಒಂದು ಕಂಟಿನ್ಯೂಟಿ ಇರಬೇಕು, ಆಗಿದ್ದರೆ ಮಾತ್ರ ಅದು ಮುಂದುವರಿಲಿಕ್ಕೆ ಸಾಧ್ಯ ಅಲ್ವಾ? ಹಾಗಾದರೆ ಮಾತ್ರ ಅದು ಮುಂದುವರಿಯುತ್ತೆ. ನೋಡಿ, ಉದಾಹರಣೆಗೆ ನಿಮ್ಮ ಮದುವೆ ವಿಚಾರದಲ್ಲಿರ್ಬೋದು, ಉದ್ಯೋಗದ ವಿಚಾರ, ಬಿಸ್ನೆಸ್ನ ವಿಚಾರ ಇರ್ಬೋದು, ಅಥವಾ ನಿಮ್ಮ ಯಾವುದೇ ವಿಚಾರ, ಆರೋಗ್ಯದ ವಿಚಾರದಲ್ಲಿ ಕೂಡ ಇರ್ಬೋದು, ನೀವು ತಗೊಳ್ಳುವಂತಹ ನಿರ್ಧಾರಗಳು. ಉದಾಹರಣೆಗೆ ನಾನು ಮಂತ್ರವನ್ನು ಕೊಟ್ಟೆ, ಅದನ್ನು ಕಂಟಿನ್ಯೂಸ್ ಆಗಿ ಹೇಳಿದರೆ ಮಾತ್ರ ಅದ್ರ ಪ್ರತಿಫಲ ಸಿಗಲಿಕ್ಕೆ ಸಾಧ್ಯ. ಒಂದು ಕಂಟಿನ್ಯೂಟಿಯನ್ನು ಇಟ್ಕೊಳ್ಳಿ. ಓಕೆನಾ? ಮತ್ತು ಹಾಗೆ ಯಥೇಚ್ಛವಾಗಿ ಖರ್ಚು ಮಾಡುವಂತಹದ್ದು ಅಥವಾ ಆಲೋಚನೆಗಳಿಲ್ಲದೆ ಅದನ್ನು ಒಂದು ಪ್ರಿಸರ್ವ್ ಮಾಡದಲ್ಲೇ ಇರುವಂತಹದ್ದು, ಇದು ಕೂಡ ಮಾಡಬೇಡಿ ಅಂತ ನಿಮಗೆ ಹೇಳ್ತಾ ಇದೆ. ಜೀವನದಲ್ಲಿ ಬದಲಾವಣೆ ಇದೆ. ಇವತ್ತು ನೀವು ಯಾವ ಬೀಜವನ್ನು ಬಿತ್ತುತ್ತೀರೋ ಅದು ನಿಮಗೆ ಬೆಳೆಯಾಗಿ ನಿಲ್ಲುತ್ತೆ ಅನ್ನುವಂತಹದ್ದು ಈ ಕಾರ್ಡ್ ನಿಮಗೆ ಹೇಳ್ತಾ ಇದೆ. ನೀವು ಇದಕ್ಕಾಗಿ ಸಂಬಂಧಪಟ್ಟಾಗೆ ಏನು ರಿಚುವಲನ್ನು ಮಾಡಬಹುದು ಅಂತ ಹೇಳಿದರೆ, ನನ್ನ ಪ್ರಕಾರ ನೀವು ಏನು ಮಾಡ್ಬೋದು ಅಂತ ಹೇಳಿದರೆ, ಪ್ರತಿನಿತ್ಯ ಸಂಜೆ ಸ್ವಲ್ಪ ಕರ್ಪೂರ, ಲವಂಗ ಮತ್ತು ಬೇಲೀಫ್, ಇದನ್ನು ಪಲಾವ್ ಎಲೆಯನ್ನು ನಿಮ್ಮ ಮನೆಯಲ್ಲಿ ಸ್ವಲ್ಪ ಅಂದರೆ ಇದು ಮಾಡುವಂಥದ್ದು, ಹೊಗೆ ಹಾಕುವಂಥದ್ದು. ಅದಕ್ಕೆ ನೀವೇನಂತೀರ, ನಿಮ್ಮ ಹೊಗೆ ಹಾಕೋದು ಬೇರೆ ಅರ್ಥ ಬರ್ಬೋದು. ಧೂಪ ಇದನ್ನು ಹಚ್ಚಿ ಮನೆಯಲ್ಲಿ ಹಿಡಿಯೋದ್ರಿಂದ ಏನಾಗುತ್ತೆ ಅಂದರೆ ಬದಲಾವಣೆಗಳು ಬರುತ್ತೆ. ಓಕೆನಾ? ನಿಮ್ಮ ಜೀವನದ ಬ್ಲಾಕೇಜಸ್ ಹೊರಗಡೆ ಹೋಗುತ್ತೆ. ಓಕೆನಾ? ಮತ್ತು ಸಾಲ್ಟ್ ವಾಟರಲ್ಲಿ ಇಲ್ಲ ಅಂತ ಹೇಳಿದರೆ ಒಂದು ಐಡಿಯಾ ಮಾಡಿ, ಒಂದು ನೀರಿನ 2 ಪೈಲವರಿಗೂ ಕೂಡ ಒಂದು ಲೋಟದಲ್ಲಿ ನೀರು ಹಾಕ್ಕೊಳ್ಳಿ. ಅದರ ಮೇಲೆ ಕೈ ಇಟ್ಟು ನಿಮ್ಮ ಮನಸ್ಸಿನಲ್ಲಿ ಏನು ಥಾಟ್ಸ್ ಇದೆ ಅದನ್ನು ನೀರಿಗೆ ಹೇಳಿ. ಯಾವ ರೀತಿಯಲ್ಲಿ ಬದಲಾವಣೆ ಬೇಕೋ ಅದನ್ನು ಹೇಳಿ. ಅಂದರೆ ನನ್ನ ಜೀವನಕ್ಕೆ ಉತ್ತಮವಾದ ಉದ್ಯೋಗ ದೊರಕ್ತಾ ಇದೆ, ಆ ರೀತಿ ಒಂದು 3 ಬಾರಿ ಹೇಳಿ ಆ ನೀರನ್ನು ಕುಡಿಯುವಂತಹದ್ದು. ಓಕೆನಾ? ಈ ರೀತಿ ಹೇಳಿ ದಿನನಿತ್ಯ ಕುಡಿತಾ ಬನ್ನಿ, ಖಂಡಿತವಾಗಿಯೂ ಬದಲಾವಣೆ ಬರುತ್ತೆ. ಓಕೆನಾ? ಇದೊಂದು ರಿಚುವಲ್ಸ್, 2 ಪೈಲ್ನವರು ಕೂಡ ಇದನ್ನು ಮಾಡಬಹುದು. ಓಕೆನಾ? ನೆಕ್ಸ್ಟ್ ನಾನು ನಿಮಗೆ ಕೆಲವು ಸ್ವಿಚ್ ವರ್ಡನ್ನು ಕೂಡ ಹೇಳ್ಕೊಡ್ತೇನೆ, ಯಾವುದನ್ನು ನಿಮ್ಮ ಉದ್ಯೋಗಕ್ಕೆ, ಮ್ಯಾರೇಜ್ಗೆ ಸಂಬಂಧಪಟ್ಟಾಗಿ ಅದನ್ನು ಮಾಡೋದ್ರಿಂದ ಕೂಡ ಬೆನಿಫಿಟ್ ಇದೆ. ನೆನಪಾಗಲಿಲ್ಲ, ನೆಕ್ಸ್ಟ್ನ ರೀಡಿಂಗಲ್ಲಿ ನಾನು ನಿಮಗೋಸ್ಕರ ತರ್ತೇನೆ. ಓಕೆ? ಎಸ್, ಇದಾಗಿತ್ತು ಇವತ್ತಿನ ರೀಡಿಂಗ್. ಇದು ಅತ್ಯುತ್ತಮವಾದಂಥ ಒಂದು ಜನರಲ್ ರೀಡಿಂಗ್. ಯಾರಿಗೆಲ್ಲ ರೆಸೊನೇಟ್ ಆಯಿತು ಅವರೆಲ್ಲ ಥಮ್ಸಪ್ ಒತ್ಬೋದು. ಹಾಗೆ ಅದರ ಜೊತೆಗೆ ದಯವಿಟ್ಟು ಕಾರ್ಡ್ ರೀಡಿಂಗ್ಗಳನ್ನು ನೋಡಿ ಮತ್ತು ಅದರ ಜೊತೆಗೆ ಅಳವಡಿಸ್ಕೊಳ್ಳಿ. ನಿಮ್ಮ ಜೀವನದ ಬದಲಾವಣೆ ನಿಮ್ಮ ಕೈಯಲ್ಲೇ ಇರುತ್ತೆ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಅದರ ಜೊತೆಗೆ ಮತ್ತೊಂದು ವಿಚಾರ ಏನು ಅಂತ ಹೇಳಿದರೆ, ಕೆಲವರು ರಿಕ್ವೆಸ್ಟ್ ಮಾಡಿದ್ದೀರಾ ಕಾಫಿ ಕಪ್ ರೀಡಿಂಗು, ಪೆಂಡುಲಮ್ ರೀಡಿಂಗ್, ಟ್ಯಾರೋ ರೀಡಿಂಗನ್ನು ಹೇಳ್ಕೊಡಿ ಅಂತ ಹೇಳಿ ಕೆಲವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀರಾ. ನೋಡೋಣ, ಮುಂದಿನ ತಿಂಗಳಲ್ಲಿ ಮಾಡಬೇಕು ಅಂತ ಇದ್ದೇನೆ. ಬಟ್ ಏನು ಅಂತ ಹೇಳಿದರೆ ನನಗೂ ಕೆಲವೊಮ್ಮೆ ಸಮಯದ ಅಭಾವ ಇದೆ ಮತ್ತು ಫೀಸನ್ನು ಫಿಕ್ಸ್ ಮಾಡಬೇಕಾಗಿದೆ. ನೋಡಿ, ನಾನು ಹೇಳ್ತೇನೆ, ಟ್ಯಾರೋ ಕಾರ್ಡ್ ಎನ್ನುವಂತಹದ್ದು ದ ಟ್ರುತ್ ಆಫ್ ಸಬ್ಕಾನ್ಷಿಯಸ್ ಮೈಂಡ್. ಯಾರದೇ ಆಗಲಿ ನಿಮ್ಮ ಹಿಡನ್ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಏನು ನಡೀತಾ ಇದೆ ಅದೇ ಟ್ಯಾರೋ ಕಾರ್ಡ್. ಓಕೆನಾ? ಯಾರು ಬೇಕಾದರೂ ಕಲಿಬೋದು, ನೋ ರಿಸ್ಟ್ರಿಕ್ಷನ್ ಈ ವಿಚಾರಕ್ಕೆ. ಏಜ್ ಲಿಮಿಟ್ 18+. ಯಾಕೆ ಅಂತ ಹೇಳಿದರೆ ಕಾರ್ಡ್ಗಳು ಸ್ಪಷ್ಟವಾಗಿ ಅರ್ಥವಾಗಲ್ಲ, ಇಂಟ್ಯೂಷನ್ ವರ್ಕ್ ಆಗಬೇಕು, ಅದಕ್ಕೋಸ್ಕರ ಯಾರು ಬೇಕಾದ್ರೂ ಕಲಿಬೋದು. ಈ ವಿಚಾರದಲ್ಲಿ ಯಾವುದೇ ರೀತಿ ಗೊಂದಲ ಬೇಡ. ಓಕೆನಾ? ಎಸ್, ಪೆಂಡುಲಮ್ ರೀಡಿಂಗು ಅಷ್ಟೇ 18+, ಯಾರು ಬೇಕಾದ್ರೂ ಕಲಿಬೋದು. ಕಾಫಿ ಕಪ್ ರೀಡಿಂಗ್ ಅಷ್ಟೇ 18+, ಯಾರು ಬೇಕಾದರೂ ಕಲಿಬೋದು. ಕಾಫಿ ಕಪ್ ರೀಡಿಂಗ್ ಸ್ವಲ್ಪ ಕಷ್ಟ. ಯಾಕೆ ಅಂತ ಹೇಳಿದರೆ ಇಂಟ್ಯೂಷನ್ ಕರೆಕ್ಟಾಗಿ ವರ್ಕ್ ಆಗಬೇಕು, ಸಿಂಬಲ್ಸ್ಗಳು ಕರೆಕ್ಟಾಗಿ ಅರ್ಥ ಆಗಬೇಕು. ಕೆಲವೊಂದು ಸಲ ಕಲಿತು ಕೂಡ ಅರ್ಥ ಆಗಲಿಲ್ಲ ಅಂದರೆ ನಿಮಗೆ ಅದರಿಂದ ಬೇಜಾರಾಗ್ಬೋದು ಅನ್ನುವಂಥ ಉದ್ದೇಶದಿಂದ ಸ್ವಲ್ಪ ಅದರ ಬಗ್ಗೆ ನಾನು ಗಮನ ಕೊಡೋದಲ್ಲಿ ಸ್ವಲ್ಪ ಹಿಂದೆ ಸರಿದಿದ್ದೇನೆ. ಪೆಂಡುಲಮ್ ಮತ್ತು ಟ್ಯಾರೋ ರೀಡಿಂಗ್ ನಿಮಗೆ ಹೇಗೆ ಬೇಕೋ ಹಾಗೆ ಅರ್ಥವಾಗುತ್ತೆ. ಓಕೆನಾ? ಎಸ್, ಇದಾಗಿತ್ತು ಇವತ್ತಿನ ರೀಡಿಂಗ್. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.